ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು S3 ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಶಾನು ಹಠ ಮಾಡ್ತಾಯಿದ್ಲು ಅಂತ ಹೇಳ್ಬಿಟ್ಟು ಅವ್ರ ದೊಡ್ಡಪ್ಪ ಒಂದು ರೌಂಡ್ ಕರ್ಕೊಂಡೋಗಿದ್ದಾರೆ. ಯಾರು ಎಲ್ಲಾದರೂ ಹೋಗಲಿ ಅವಳು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಅವ್ರ ದೊಡ್ಡಪ್ಪ ಮಾತ್ರ ಆಚೆ ಹೋಗ್ಬೇಕಾದ್ರೆ ಅವಳಿಗೆ ಬಾಯ್ ಅಂತ ಹೇಳಿ ಹೋಗಬಾರ್ದು. ಹೋದರೆ ಅವಳು ಈ ಥರ ಹಠ ಮಾಡ್ತಾಳೆ. ಮನೇಲೆಲ್ಲ ಕೆಲಸ ಮುಗಿಸಿ ನಾವಿವಾಗ ಸ್ವಲ್ಪ ಆಚೆ ಹೊಟ್ಟಿದ್ದೀವಿ. ಯಾರಿಗೋ ಒಬ್ರಿಗೆ ಮೀಟ್ ಮಾಡೋದಿತ್ತು. ಸೊ ಹಾಗಾಗಿ ಹಳ್ಳಿ ಥರ ಕಾಣಿಸ್ತಾ ಇದೆ, ಆದರೆ ಇದು ಹಳ್ಳಿ ಅಲ್ಲ, ನೆಲಮಂಗಲ ಹತ್ರ ಇರೋ ಒಂದು ಊರಿದೆ. ಈ ನಾಯಿ ಹಣ ಪಕ್ಕಕ್ಕೆ ಬಂದು ನನ್ನ ಮೇಲೆ ಹತ್ತಿಸ್ಬಿಡು ಅನ್ಕೋತಾ ಇದೆ. ಈ ನಾಯಿಗೆ ಸರಿಯಾಗಿ ಬಾಯಿಗೆ ಮಾಡಿಸ್ಬಿಟ್ಟಿದ್ರು. ಪಕ್ಕದಲ್ಲಿ ಹೋಗಿದ್ದಕ್ಕೆ ಅದು ತುಂಬ ಹೆದ್ರುಕೊಂಡಿತ್ತು. ಇಲ್ಲಿರೋದನ್ನೆಲ್ಲ ತೋರಿಸ್ಬಿಟ್ಟು ನನ್ನ ಮಗಳಿಗೆ ಹೇಳ್ತಿದ್ದೆ ಏನೇನಿದೆ ಅಂತ ಹೇಳ್ಬಿಟ್ಟು. ನಮ್ಮ ಮುಂದೆ ಒಂದು ನವಿಲು ಪಾಸ್ ಆಯಿತು, ಅದನ್ನು ನೋಡೋಕೆ ಆಗಲಿಲ್ಲ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅವಳಿಗೆ, ಪುಟಾಣಿ ಅಂಬ ಮರಿ ಇದೆ ನೋಡಂತ ಹೇಳಿ. ಅವಳಿಗೆ ಸ್ವಲ್ಪ ಅಂಬ ಅಂದರೆ ಇಷ್ಟ ಜಾಸ್ತಿ. ಅಲ್ಲಿ ನೋಡು, ಅಲ್ಲಿ ಎಂಗೇಜ್ಮೆಂಟ್ ಬಂದಾಗ ಅಂಕಲ್ ಅಂತಿ ನೀನ್ ಯಾರ ಮಗಳು ಅಂತ ಕೇಳಿದೆ. ಅಲ್ಲ ತಾಯಿ ಯಾಕಾಯ್ತಾ? ಯಪ್ಪ, ಎಷ್ಟು ಹತ್ರದಿಂದ ಪಾಸ್ ಆಯಿತು ಗೊತ್ತಾ. ಇದು ನವಿಲು ನೋಡಿ ಸಖತ್ ಖುಷಿಯಾಗೋಯ್ತು. ಇದನ್ನು ನೋಡೋಕೆ ನಾವು ಅವಾಗ ಝೂಗೆ ಹೋಗ್ತಾಯಿದ್ವಿ. ಸಂಜೆ ಮೇಲೆ ಬಂದರೆ ಈ ಥರ ಹಳ್ಳಿ ಕಡೆ ಎಷ್ಟೋ ನವಿಲುಗಳನ್ನ ನೋಡ್ಬೋದು. ನನ್ನ ಮಗಳಿಗೇನಾದರೂ ತಿನ್ಸೋಣ ಅಂತ ಬಂದು ಇಲ್ಲಿ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಲೇಟಾಗಿ ಹೋಗಿಬಿಟ್ಟಿದ್ದು. ನಾನು ನನ್ನ ಮಗಳು ಫಟಾಫಟ್ ಅಂತ ರೆಡಿ ಆಗಿಬಿಟ್ಟು ಪಕ್ಕದಲ್ಲಿರೋ ರಾಯರ ಮಠಕ್ಕೆ ಹೋದ್ವಿ. ನೋಡಿದ್ರೆ ಇಷ್ಟು ಜನನ ಇವತ್ತು. ಮನೆ ಬಂತಲ್ಲ ಅದಕ್ಕೆ ಮನೆ ಬ್ಯಾಡ ಅಂತ ನನ್ನ ಫ್ರೆಂಡು ನನಗೆ ಕುಂಕುಮಕ್ಕೆ ಕೊಡಬೇಕಂತ ಮನೆಗೆ ಕರೆದಿದ್ರು. ಸೊ ಹಾಗೆ ಮಠ ಮುಗಿಸ್ಕೊಂಡು ನಾನು ಅವ್ರ ಮನೆಗೆ ಹೋಗಿದ್ದೀನಿ ಡೈರೆಕ್ಟಾಗಿ. ಸೊ ನನ್ನ ಮಗಳಿಲ್ಲಿ ಏನು ಬೇಕೋ ತೊಗೊಂಡು ಆಟ ಆಡ್ಕೊತಾ ಇದ್ದಾಳೆ. ಶಾನ್ವಿಕಾಗೂ ಈ ಮಗುಗೂ 2 to 3 months ಡಿಫ್ರೆನ್ಸ್. ಆಟ ಸಾಮಾನು ಬೇಕಷ್ಟೇ ಅವ್ರಿಗೆ. ಅಮ್ಮ ಆರಾಮ ನೀವು? ಮನ್ವೀರ್ ಹಾಯ್ ಹಾಯ್. ಏನ್ ಜಗಳ ಮಾಡ್ತಾರೆ ಇಬ್ರು? ಕೊಡು ತಮ್ಮಂದಲ್ವಾ? ತಗೋ, ಯಾವ್ದು ಬೇಕು ತಗೋ. ನೀ ಕುಂತು ಬಿಟ್ಟು ಇವ್ರನ್ನ ನೀವು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡೇ ಇರ್ತೀರ. ಮಠದಲ್ಲಿ ಇದ್ದಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸಿದ್ದೆ. ನನಗೊಂಥರ ಇವರು ಮಠದಲ್ಲಿ ಸಿಕ್ಕಿರೋ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಸ್ಕೂಲು, ಕಾಲೇಜು, ಆಫೀಸ್ ಅದೆಲ್ಲ ಮುಗಿಸಿದ ಮೇಲೆ ಅಲ್ಲಿ ಸಿಗೋ ಫ್ರೆಂಡ್ಸೇ ಬೇರೆ ಥರ ಇರ್ತಾರೆ. ಇವಾಗ ಮದುವೆ ಆದಮೇಲೆ ಮನೇಲಿ ಅಕ್ಕಪಕ್ಕದಲ್ಲಿ ಸಿಗೋ ಫ್ರೆಂಡ್ಸೇ ಒಂಥರ ಬೇರೆ ಥರ ಅನಿಸ್ತಾರೆ. ನಮ್ಮಿಬ್ಬರು ಬಾಂಡಿಂಗ್ ಒಂಥರ ಚೆನ್ನಾಗಾಗಿದೆ, ಸಿಸ್ಟರ್ಸ್ ಥರ ಇದ್ದೀವಿ ಇವಾಗ. ಇನ್ನೊಂದು ಸ್ವಲ್ಪ ಮದುವೆ ಕಾರ್ಡ್ ಕೊಡೋದು ಬಾಕಿ ಇತ್ತು. ಇಲ್ಲಿ ನನ್ನ ಮಗಳು ಸುಸ್ತಾಗಿ ಮಲ್ಕೊಂಡಿದ್ದಾಳೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ನಾವು ಏರ್ಪೋರ್ಟಿಗೆ ಹೋಗಬೇಕು. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ನೀವು ನಿಜ ಅಂದ್ಕೊಂಡ್ರಾ? ಇದೇನು ಏರ್ಪೋರ್ಟಿಗೆ ಹೋಗೋದಲ್ಲ, ಇದು ನಾವಿವಾಗ ರಿಸೆಪ್ಷನ್ಗೆ ಹೋಗಬೇಕು. ಇದು ಫ್ರೆಂಡ್ ಇನ್ವಿಟೇಷನ್ ಕಾರ್ಡ್ ಅಂತೇಳಿ ಫ್ಯಾಮಿಲಿ ಫ್ರೆಂಡ್ದು. ಎಷ್ಟು ಕ್ಯೂಟಾಗಿದೆ ಅಲ್ಲ. ನಾನು ಫಸ್ಟ್ ಕೊಡಬೇಕಾದ್ರೆ ಹಂಗೆ ಅಂದ್ಕೊಂಡೆ, ಏನಪ್ಪ ಇದು ಎಲ್ರಿಗೂ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಗೊತ್ತಾಯಿತು ಇದು ಫ್ರೆಂಡ್ದು ಇನ್ವಿಟೇಷನ್ ಕಾರ್ಡ್ ಅಂತ.
ಇವ್ರು ನಮಗೆ ಒಂಥರ ಫ್ಯಾಮಿಲಿ ಫ್ರೆಂಡು. ನನ್ನ ಮಗಳು ನಾಮಕರಣಕ್ಕೂ ಎಲ್ಲರೂ ಒಟ್ಟಿಗೆ ಬಂದಿದ್ದರು. ಸೊ ಇವಾಗ ನಾವು ರೆಡಿಯಾಗಿ ಬೇಗ ಹೋಗಬೇಕು ರಿಸೆಪ್ಷನ್ಗೆ. ನಾನು ರಿಸೆಪ್ಷನ್ಗೆ ಹೋಗೋಕ್ಕೆ ಈ ಥರ ರೆಡಿಯಾಗಿದ್ದೀನಿ. ಹೆಂಗೆ ರೆಡಿಯಾಗಿದ್ದೀನಿ ಚೆನ್ನಾಗಿದೆ ಕಾಮೆಂಟ್ ಮಾಡಿ. ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮದು ಮದುವೆ ಹುಡುಗ ಹುಡುಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ. ಸೊ ನಾವು ಹಾಗೆ ಇವಾಗ ಸ್ಟೇಜ್ ಮೇಲೆ ಹೋಗಿದ್ದೀವಿ ವಿಶ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಬರೋಣ ಅಂತೇಳಿ. ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಒಟ್ಟಿಗೆ ಒಂದು ಮದುವೆಗೆ ಹೋಗಿರೋದು. ನಿಮಗೆ ಡೀಟೇಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಲೈಕ್ ಶೇಷು ಇದ್ದಾರಲ್ಲ, ಅವ್ರದ್ದು ಲಾಸ್ಟ್ ಬ್ರದರ್ ಮನೋಜ್ ಅವರೇನಿದ್ದಾರೆ ಅವರು ಇಬ್ಬರು ಫ್ರೆಂಡ್, ಇವರು ಕ್ಲಾಸ್ಮೇಟ್ಸ್. ಸೊ ಅವ್ರ ಮದುವೆಗೆ ನಾವು ಇವಾಗ ಎಲ್ಲರೂ ಹೋಗಿರೋದು. ಅವ್ರ ಮನೆಗೆ ಬಂದು ಎಲ್ಲರೂ ಇನ್ವೈಟ್ ಮಾಡಿರೋದ್ರಿಂದ ಫಸ್ಟ್ ಟೈಮ್ ಎಲ್ಲರೂ ಒಂದು ಮದುವೆಗೆ ಹೋಗಿದ್ದೀವಿ. ನನ್ನ ಮಗಳು ಹೇಗೆ ಕಾಣಿಸ್ತಾ ಇದ್ದಾಳೆ, ಸಿಂಪಲ್ಲಾಗಿ ಅವಳಿಗೆ ಕ್ಯೂಟಾಗಿ ಕಾಣೋ ಥರ ರೆಡಿ ಮಾಡ್ಕೊಂಡು ಹೋಗಿದ್ದೀನಿ. ಸೊ ನನಗಿಲ್ಲಿ ಡೌಟ್ ಆಗ್ತಿತ್ತು, ನಾವು ಎಷ್ಟೋ ತನಕ ನಿಂತ್ಕೊಂಡಿದ್ದೀವಿ ಫೋಟೋ ಕ್ಲಿಕ್ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಆಮೇಲೆ ಓಕೆ ಅಂತ ಹೇಳಿದ್ಮೇಲೆ ನಾವೆಲ್ಲರೂ ಬಂದ್ವಿ. ನಾನು ಹೇಳ್ತಿದ್ದೆ ಶೇಷವ್ರಿಗೆ, ಆಯಿತಾ ಫೋಟೋ ತೆಗೆದು ಅಂತ ಹೇಳ್ಬಿಟ್ಟು. ಇದು ಬಂದು ನಮ್ಮದು ಟೋಟಲ್ ಫ್ಯಾಮಿಲಿ. ಹೇಗೆ ಕಾಣಿಸ್ತಿದ್ದೀವಿ ಎಲ್ಲರೂ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಲೇಟ್ ಆಗಿದ್ದರಿಂದ ನಾವು ಇವಾಗ ಊಟಕ್ಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ವೆಜಿಟೇಬಲ್ಸಲ್ಲಿ. ಊಟ ಮಾಡ್ಕೊಂಡು ಬಂದಿದ್ದ ತಕ್ಷಣ ನನಗೆ 1 ಸೆಕೆಂಡ್ ಗಾಬರಿ ಆಗೋಯಿತು. ಏನೆಲ್ಲ ಸ್ಟೇಜ್ ಮೇಲೆ ಇರೋದು ಬಿಟ್ಟು ಕೆಳಗಡೆ ಏನು ಮಾಡ್ತಿದ್ದಾರೆ ಅಂತ. ಆಮೇಲೆ ಎಲ್ಲರೂ ಇಲ್ಲಿ ರಿಸೆಪ್ಷನ್ ಬಂದಿರೋದು ಬಿಟ್ಟು ಕ್ರಿಕೆಟ್ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ. ಒಂದು ಸೆಕೆಂಡ್ ಹುಡುಗ ಹುಡುಗಿಗೂ ಶಾಕ್ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಇವರೇನು ಮದುವೆಗೆ ಬಂದಿದ್ದಾರೆ, ಎಲ್ಲರೂ ಕ್ರಿಕೆಟ್ ನೋಡೋಕೆ ಬಂದಿದ್ದಾರೆ ಅಂತ. ಫೈನಲಿ ಇಂಡಿಯಾ ವಿನ್ ಆಗಿದೆ. ನಮ್ಮ ಬಾಸ್ನ ಇಷ್ಟೊಂದು ವೆರೈಟಿಯಾಗಿ ನೋಡಿ ನಂಗೆ ಫುಲ್ ಖುಷಿಯಾಗಿಬಿಟ್ಟು ಮೊದಲೇ ಸೀರೆ ಉಟ್ಕೊಂಡಿದ್ದೀವಿ ಬಿಡ್ತೀವ. ನಮ್ಮ ಗಂಡನ ಹತ್ರ ಫೋನ್ ಕೊಟ್ಬಿಟ್ಟು ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳಲ್ಲಿ ಚೆನ್ನಾಗಿ ಪೋಸ್ ಕೊಡ್ತಾಯಿದ್ದೀವಿ. ಪುಟ್ಟು ಗೌರಿ ಥರ ಕಾಣಿಸ್ತಾ ಇದ್ದಾಳಲ್ವ ನನ್ನ ಮಗಳು, ಅವಳನ್ನ ಈ ಥರ ರೆಡಿ ಮಾಡ್ಕೊಂಡು ನಾನು ಕರ್ಕೊಂಡು ಹೋಗಿದ್ದೆ. ಮೇಡಮ್ಗೆ ಇನ್ನೂ ಅಷ್ಟೊಂದು ಕೂದಲು ಬಂದಿಲ್ಲ, ಆದರೂ ಕೂಡ ನಾನಿಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಪುಟಾಣಿ ಕ್ಲಿಪ್ ಹಾಕಿದ್ದೀನಿ, ಚೆಂದ ಕಾಣಿಸ್ತಾ ಇದ್ದಾಳೆ. ನಮ್ಮದೇ ಅರ್ಧ ದೃಷ್ಟಿಯಾಗಿ ಅಲ್ಲಿಂದ ಬಂದಿದ ತಕ್ಷಣ ಮಲ್ಕೊಂಬಿಟ್ಟಿದ್ದಾಳೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್